ರಾಜಕೀಯ ದೃಷ್ಟಿಕೋನದಿಂದ ನೋಡುವಂಥದ್ದೇ ಸಮಾಜಕ್ಕೆ ಮಾಡುವ ಅಪಮಾನ. ನಾನು ಈಗ ವಾಲ್ಮೀಕಿ ಸಮಾಜದ ಬೇಡಿಕೆ ಇರುತ್ತೆ, ವಾಲ್ಮೀಕಿ ಸಮಾಜದ ಬೇಡಿಕೆಯನ್ನ ಹೇಳಿದಾಗ ನೀವು 4 ಜನ ಮಾಡಿದ್ದೀರಿ ಅಂತ ಹೇಳಿ ರಾಜಕೀಯ ದೃಷ್ಟಿಯಿಂದ ನೋಡಿದರೆ ಬಲ ಎಡ ಸಮುದಾಯಗಳು ಇದ್ದಾವೆ, ಅವುಗಳ ನೋವನ್ನ ಸಚಿವರು ಎಲ್ಲ ಹೋಗ್ತಿರ್ತಾರೆ, ಅವ್ರು ಬಂದು ಆ ನೋವನ್ನು ಹೇಳ್ಕೊಂಡಂಗೆ ಬಂದಾಗ ಅದನ್ನ ನೀವು ರಾಜಕೀಯ ದೃಷ್ಟಿಯಿಂದ ನೋಡ್ತೀನಿ ಅನ್ನುವಂಥದ್ದೇ ಒಬ್ಬ ಪ್ರಬುದ್ಧ ರಾಜಕಾರಣಿ ನಡ್ಕೊಳ್ಳೋ ವಿಧಾನ ಅಲ್ಲ. ನಮ್ಮ ನೆಲದಲ್ಲಿ ಸಂವಿಧಾನದ ಪ್ರಿಯಾಂಬಲ್ ಅನ್ನ ಹೇಳಿಸಿದ್ರು, ಸಮಾನ ಅವಕಾಶ ಅಂತ ಹೇಳಿ ಪ್ರಿಯಾಂಬಲ್ ಅನ್ನ ಓದಿಸಿದ್ರು. ಒಬ್ಬರ ನೋವನ್ನ ಕೇಳೋ ಅವಕಾಶ ಕೊಡ್ಲಿಲ್ಲ ಅಂದ್ರೆ ನೀವು ಮಾಡಿದ ಪ್ರಿಯಾಂಬಲ್ಗೆ ಅಪಮಾನ ಅಲ್ವಾ? ಸೊ ನೀವು ಈ ಸಮಾಜದ ಧ್ವನಿಯನ್ನ 4 ಜನರ ಧ್ವನಿ ಅಂತ ಹೇಳಿದ್ರೆ ಇದಕ್ಕೆ ತಕ್ಕ ಬೆಲೆಯನ್ನ ನೀವು ತೆರ್ತೀರಾ? ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನ ಕೊಟ್ಟಿದೆ ಅದನ್ನ ವೈಜ್ಞಾನಿಕವಾಗಿ ಈ ಸರ್ಕಾರ ಅನುಷ್ಠಾನ ಮಾಡಿಲ್ಲ. ಎರಡನೇದು, ರೋಸ್ಟರ್ ಪದ್ಧತಿಯಲ್ಲಿ ಬಹಳಷ್ಟು ತಿದ್ದುಪಡಿಯನ್ನ ತರಬೇಕಾಗಿದೆ. ಇದನ್ನ ನಾವು ತಿಳಿಸಿ ಹೇಳೋದಕ್ಕೆ, ಸರ್ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ, ನೀವೇನು ಮಾಡಿದ್ದೀರಿ ಅದನ್ನ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ವಿ. ರೋಸ್ಟರ್ನಲ್ಲಿ ಆಗುವಂತ ಅನ್ಯಾಯದಕ್ಕೆ DPR ನಲ್ಲಿ ನೀವು ಏನು ಬದಲಾವಣೆ ತರಬೇಕು ಅನ್ನೋ ವಿನಂತಿಯನ್ನ ಕೇಳೋದಕ್ಕೆ, ಅವ್ರು ಮಾಡೋದು ಬಿಡೋದು ಸೆಕೆಂಡ್ರಿ, ಅಟ್ಲೀಸ್ಟ್ ವಿನಂತಿ ಕೇಳೋದಿಲ್ಲ ಅಂತ ಹೇಳಿದ್ರೆ ಇದು ಅಂದ್ರೆ ಜೈಕಾರ ಹಾಕಬೇಕಾ ಇಂಥ ನೋವಿನಲ್ಲಿ ಅವರಿಗೆ? ಇದು ನನ್ನ ಪ್ರಶ್ನೆ. ಸರ್ ಒಂದು ವೇಳೆ ನಾನು ನಾನು ವಿನಂತಿ ಮಾಡಿ ವೇದಿಕೆಯನ್ನ ಶಾಂತಗೊಳಿಸಿದ್ದೀನಿ, ಅದಕ್ಕೆ ನೀವೇ ಸಾಕ್ಷಿ. ಅಲ್ಲ ವೇದಿಕೆ ಮೇಲೆ ಸರ್ 4 ಜಾತಿಗೆ 4.5 ಕೊಡೋದು ಒಳ್ಳೇದು, 63 ಜಾತಿಗೆ 4 ಕೊಡೋದು ಒಳ್ಳೇದು. ಸಿಂಪಲ್ ಅರ್ಥಮೆಟಿಕ್. ಅಲ್ಲ, ಅವಾಗ್ಲೂ ಕೂಡ ಸಮಾಜ ತಿರುಗಿ ಬಿದ್ದಿದೆ, ಇಲ್ಲ ನಾನು ಅವತ್ತು ಏನು ಮಾತನಾಡಿದೆ ಇವತ್ತು ಅದಕ್ಕೆ ಇದು ಅವತ್ತು ರಾಜೀವ್ ಏನು ಮಾತನಾಡಿದ್ದ ಇವತ್ತು ಅದೇ ಲೈನಲ್ಲಿ ಇದ್ದೀನಿ ನಾನು. ಅವತ್ತು ನಾನು ಹೇಳಿದ್ದಕ್ಕೆ ಉಲ್ಟಾ ತಿರುಗಿ ಇವತ್ತು ಮಾತನಾಡ್ತಾ ಇಲ್ಲ. ಅವತ್ತು ನಾವು ತಂದಾಗ ಸಮಾಜಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಪಾಲನೆ ಆಗಿದೆ ಅಂತ ಸಮಾಜ ಒಪ್ಕೊಳ್ಳಿಲ್ಲ. ಅವತ್ತು ನನ್ನ ಶವಯಾತ್ರೆ ಮಾಡಿದೆ, ಅವತ್ತು ನನ್ನ ಪ್ರತಿಕೃತಿ ದಹನ ಮಾಡಿದೆ. ಅವತ್ತು ನಾವು ಏನು ಅನುಕೂಲ ಮಾಡಿದ್ವಿ ಅದಕ್ಕಿಂತನೂ ಘೋರ ಅನ್ಯಾಯ ಇದರಲ್ಲಾಗಿದೆ. ಇದಕ್ಕೇನು ಮಾಡ್ಬೇಕು ಹೇಳಿ?